ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸರ್ಕಾರದ ವಿರುದ್ಧ ಮತ್ತೊಂದು ಕಮಿಷನ್ ಆರೋಪ ಕೇಳ ಬರ್ತಾ ಇದೆ. ವಸತಿ ಸಚಿವ ಜಮೀರ್ ವಿರುದ್ಧ ಕಮಿಷನ್ ಆರೋಪ. ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ಲಂಚಾವತಾರ ನಡೀತಾ ಇದೆ. ಲಂಚ ಕೊಡದಿದ್ರೆ ಬಿಲ್ ಕ್ಲಿಯರ್ ಮಾಡಲ್ವಂತೆ. ಅಧಿಕಾರಿಗಳಾದ ಬಾಲರಾಜ್, ತಾಂತ್ರಿಕ ಸಹಾಯಕ, ವ್ಯವಸ್ಥಾಪಕ, ನಿರ್ದೇಶಕ ಅಲೋಕ್ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ಎಲ್ಒಸಿ ಕ್ಲಿಯರ್ ಮಾಡೋಕೆ 18% ಲಂಚ ಕೇಳ್ತಾರಂತೆ. ತಾಂತ್ರಿಕ ಸಹಾಯಕ ಬಾಲರಾಜ್ ಹಾಗೆ ವ್ಯವಸ್ಥಾಪಕ ನಿರ್ದೇಶಕ ಅಲೋಕ್ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ಲಂಚ ಕೊಡದೆ ಇದ್ರೆ ಇಲ್ಲಿ ಬಿಲ್ ಕ್ಲಿಯರೇ ಮಾಡಲ್ವಂತೆ. ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ಲಂಚಾವತಾರ ನಡೀತಾ ಇದೆ. ಸಚಿವ ಜಮೀರ್ಗೆ ಪತ್ರ ಬರೆಯಲಾಗಿದೆ ಗುತ್ತಿಗೆದಾರರ ಸಂಘದಿಂದ. ಅಧಿಕಾರಿಗಳನ್ನ ಕೇಳಿದ್ರೆ ಜಮೀರ್ ಹೆಸರನ್ನ ಹೇಳ್ತಾರೆ, ನಿಮ್ ಹೆಸರನ್ನ ಹೇಳ್ತಾ ಇದ್ದಾರೆ ಅಂತ ಜಮೀರ್ಗೆ ಪತ್ರ ಬರ್ತಿದ್ದಾರೆ ಗುತ್ತಿಗೆದಾರರು. 18% ಲಂಚ ಕೊಡದೆ ಇದ್ರೆ ಬಿಲ್ ಕ್ಲಿಯರ್ ಮಾಡಲ್ವಂತೆ. 18% ಕಮಿಷನ್ಗೆ ಗುತ್ತಿಗೆದಾರರಿಗೆ ಅಧಿಕಾರಿಗಳಿಂದ ಕಿರುಕುಳ ಆಗ್ತಾ ಇದೆ. ಅಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತಿದ್ದಾರೆ ಗುತ್ತಿಗೆದಾರರು. ಹೀಗಾಗಿ ದೂರು ಕೊಟ್ಟಿದ್ದಾರೆ. ನಮ್ಮ ನೇತೃತ್ವದಲ್ಲೆಲ್ಲ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಸಿಎಂ ಗಮನಕ್ಕೆ ತಂದು ಹೋರಾಟ ಮಾಡಬೇಕಾಗತ್ತೆ ಅಂತ ಜಮೀರ್ಗೆ ಪತ್ರ ಬರೆಯಲಾಗಿದೆ. ಎಚ್ಚರಿಕೆಯನ್ನ ಸಹ ಗುತ್ತಿಗೆದಾರರು ಕೊಡ್ತಾ ಇದ್ದಾರೆ. ನಿಮ್ಮ ಅಧಿಕಾರಿಗಳ ಜೊತೆಯಲ್ಲಿ ಸಭೆ ನಡೆಸಿ, ನಾವು ಕೇಳಿದ್ರೆ ನಿಮ್ಮ ಹೆಸರನ್ನ ಸಹ ಉಲ್ಲೇಖ ಮಾಡ್ತಾರೆ. ಹೀಗಾಗಿ ಇದ್ರ ಬಗ್ಗೆ ನೀವು ಮಾತನಾಡಬೇಕು, ಇಲ್ಲಾಂದ್ರೆ ಹೋರಾಟ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡಲಾಗಿದೆ ಗುತ್ತಿಗೆದಾರರ ಸಂಘದಿಂದ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್, ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಈಗ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲೂ ಸಹ ಸಿಕ್ಕಾಪಟ್ಟೆ ಲಂಚ ಕೇಳ್ತಾ ಇದ್ದಾರೆ. 18% ಲಂಚ ಕೇಳ್ತಾ ಇದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಜಮೀರ್ ಅವರಿಗೆ ಈಗ ಗುತ್ತಿಗೆದಾರರ ಸಂಘದಿಂದ ಪತ್ರ ಹೋಗಿದೆ. ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ? ಪ್ರಗತಿ, ಈ ಪತ್ರವನ್ನು ನೋಡಿದಾಗ ಅಂದರೆ ಬೆಂಗಳೂರಿನ ವಿಕಾಸಸೌಧದಲ್ಲಿರುವಂತಹ ಸಚಿವ ಜಮೀರ್ ಅಹಮದ್ ಅವರ ಕಚೇರಿಗೆ ಹೋಗಿ ರಾಜ್ಯ ಗುತ್ತಿಗೆದಾರರ ಸಂಘ ಪತ್ರವನ್ನು ಕೊಟ್ಟು ಅದಕ್ಕೆ ಒಂದು ಅಕ್ನಾಲಜ್ಮೆಂಟನ್ನು ಕೂಡ ಪಡೆದಿದ್ದಾರೆ. ಅಂದರೆ ಅವರ ಕಚೇರಿ ಈ ಪತ್ರವನ್ನು ರಿಸೀವ್ ಮಾಡಿಕೊಂಡಿದ್ದಾರೆ. ಪತ್ರದಲ್ಲಿ ಬಹಳ ಪ್ರಮುಖವಾಗಿ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಂದರೆ ವಸತಿ ಇಲಾಖೆಯ ಅಡಿಯಲ್ಲಿ ಬರುವಂತಹ ನಿಗಮ ಇದು. ಸೊ ಈ ನಿಗಮದಲ್ಲಿ ಈಗಾಗಲೇ ನಿಗಮದ ಅಡಿಯಲ್ಲಿ ಟೆಂಡರ್ ಪಡೆದು ಕಾಮಗಾರಿಗಳನ್ನು ಮಾಡಿರ್ತಕ್ಕಂಥವರಿಗೆ ಬಿಲ್ ಕ್ಲಿಯರ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗೆ 18% ಕಮಿಷನನ್ನು ಇಬ್ಬರು ಅಧಿಕಾರಿಗಳು ಪಡಿತಾ ಇದ್ದಾರೆ ಅಂತೇಳಿ ಇಬ್ಬರು ಅಧಿಕಾರಿಗಳ ಹೆಸರನ್ನು ಉಲ್ಲೇಖಿಸಿ ಸಚಿವ ಜಮೀರ್ ಅಹಮದ್ ಅವರಿಗೆ ಬರೆದಿದ್ದಾರೆ. ಜೊತೆಗೆ ಆ ಪತ್ರದಲ್ಲಿ ಇನ್ನೊಂದು ಅಂಶವನ್ನು ಹೇಳ್ತಾರೆ. ಅಧಿಕಾರಿಗಳು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಅಧಿಕಾರಿಗಳನ್ನು ಕೇಳಿದಾಗ ನಿಮ್ಮ ಹೆಸರು ಹೇಳ್ತಿದ್ದಾರೆ, ಅಂದರೆ ಜಮೀರ್ ಅಹಮದ್ ಅವರ ಹೆಸರು ಹೇಳ್ತಿದ್ದಾರೆ. ಅಂದರೆ ನಿಮ್ಮ ಕಾರಣಕ್ಕಾಗಿ ಇದು ನಡೀತಾ ಇದೆ. 18% ಮತ್ತು 18% ಯಾರು ಕೊಡ್ತಾರೆ ಅಂಥವರ ಬಿಲ್ಗಳು ಮಾತ್ರ ಕ್ಲಿಯರ್ ಆಗ್ತಾ ಇದೆ. ಯಾರು 18% ಕಮಿಷನನ್ನು ಕೊಡೋದಿಲ್ಲ ಅಂಥವರ ಬಿಲ್ಗಳನ್ನು ತಡೆ ಹಿಡಿತಾ ಇದ್ದಾರೆ. ಸೊ ಹೀಗಾಗಿ ಇದು ಸರಿಯಾದಂತಹ ವಿಧಾನ ಅಲ್ಲ. ಇದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗುತ್ತಿಗೆದಾರರ ಸಂಘದ ಜೊತೆಗೆ ನೀವೊಂದು ಸಭೆ ಮಾಡಿ ತೀರ್ಮಾನ ಮಾಡದೇ ಇದ್ದರೆ ನಾವು ಮುಖ್ಯಮಂತ್ರಿಗಳಿಗೆ ದೂರು ಕೊಡ್ತೀವಿ ಮತ್ತು ತದನಂತರ ಮುಂದಿನ ಹೋರಾಟದ ಬಗ್ಗೆ ಕ್ರಮವನ್ನು ಕೂಡ ತೆಗೆದುಕೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಬಂದಾಗಲಿಂದಲೂ ಕೂಡ ಗುತ್ತಿಗೆದಾರರ ಸಂಘ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪಗಳನ್ನು ಮಾಡ್ತಾ ಇದೆ. ಬಿಲ್ ಕ್ಲಿಯರ್ನಲ್ಲಿ ಸಾಕಷ್ಟು ಜನ ಸಚಿವರು ಹಣವನ್ನು ಪಡಿತಿದ್ದಾರೆ, ಕಮಿಷನನ್ನು ಫಿಕ್ಸ್ ಮಾಡ್ತಿದ್ದಾರೆ. ಯಾರು ಕಮಿಷನ್ ಕೊಡ್ತಾರೋ ಅವ್ರ ಬಿಲ್ಗಳು ಕ್ಲಿಯರ್ ಆಗ್ತಾ ಇದೆ, ಸೀನಿಯಾರಿಟಿ ಆಧಾರದ ಮೇಲೆ ಕ್ಲಿಯರ್ ಆಗ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ರು. ಆ ಒಂದು ಆರೋಪ ಈಗ ಸಚಿವ ಜಮೀರ್ ಅಹಮದ್ ಅವರ ವಸತಿ ಇಲಾಖೆಗೂ ಕೂಡ ತಟ್ಟಿರುವಂಥದ್ದು. ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ಅಧಿಕಾರಿಗಳಾಗಿರ್ತಕ್ಕಂಥ ಅಂದರೆ ಬಾಲರಾಜ್ ಅವರು ನಿವೃತ್ತಿ ಹೊಂದಿದ್ದಾರೆ, ಅವರನ್ನು ಮತ್ತೆ ಮುಂದುವರಿಸಬೇಕು ಅಂತೇಳಿ ಇದೇ ಸಚಿವ ಜಮೀರ್ ಅಹಮದ್ ಅವರು ಸರ್ಕಾರಕ್ಕೆ ಪತ್ರ ಬರೆದು ನಿವೃತ್ತಿಯಾಗಿದ್ದವರನ್ನು ಅದೇ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ತಾಂತ್ರಿಕ ಸಹಾಯಕರಾಗಿ ನೇಮಿಸ್ಕೊಂಡಿದ್ದಾರೆ. ಅಂದರೆ ಬಹುಶಃ ಅವರಿಗೆ ಈ ಕಮಿಷನ್ ಹೊಡೆಯೋದು, ಕಮಿಷನ್ ಹೇಗೆ ತೆಗೆದುಕೊಳ್ಬೇಕು, ಅದನ್ನು ಹೇಗೆ ಸಚಿವರಿಗೆ ತಲುಪಿಸಬೇಕು, ಇದು ಬಹುಶಃ ಕರಗತ ಆದಂಗೆ ಇತ್ತೇನೋ. ಆ ಕಾರಣಕ್ಕಾಗಿ ಜಮೀರ್ ಅಹಮದ್ ಅವರು ನಿವೃತ್ತಿ ಹೊಂದಿದ್ರೂ ಕೂಡ ಬಾಲರಾಜ್ ಅವರನ್ನು ಅದೇ ಮಂಡಳಿಯಲ್ಲಿ ಮುಂದುವರಿಸುವಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅದರ ಪರಿಣಾಮ ಈಗ ಎದುರಿಸ್ತಾ ಇದ್ದಾರೆ. ಯಾಕಂದರೆ ಗುತ್ತಿಗೆದಾರರ ಸಂಘ ಬೇರೆ ಬೇರೆ ಜಿಲ್ಲೆಗಳಿಂದ ಗುತ್ತಿಗೆದಾರರ ಸಂಘಕ್ಕೆ ಇಂಥದ್ದೊಂದು ಗಂಭೀರ ಆರೋಪ ಬಂದಾಗ ಅವರದನ್ನು ಪ್ರಶ್ನೆ ಮಾಡಿದಾಗ ಜಮೀರ್ ಅಹಮದ್ ಅವರ ಹೆಸರು ಹೇಳಿದ್ದಾರೆ ಎನ್ನುವ ಕಾರಣಕ್ಕಾಗಿ ನೇರವಾಗಿ ಸಚಿವ ಜಮೀರ್ ಅಹಮದ್ ಅವರಿಗೆ ಪತ್ರ ಬರೆದು ಎಚ್ಚರಿಕೆಯನ್ನು ರವಾನೆ ಮಾಡಿದ್ದಾರೆ. ಅಂದರೆ ಈ ಸರ್ಕಾರದಲ್ಲೂ ಕೂಡ ಕಮಿಷನ್ ಕಾಟ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಹಿಂದೆ ಇದೇ ಗುತ್ತಿಗೆದಾರರ ಸಂಘ 7 ಜನ ಸಚಿವರಿಗೆ ಪತ್ರ ಬರೆದು
ಬಿಲ್ ಕ್ಲಿಯರ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಪ್ಯಾಕೇಜ್ ಸಿಸ್ಟಮ್ ಬಗ್ಗೆ ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ರು. ಆ 7 ಜನ ಸಚಿವರಲ್ಲಿ ಜಮೀರ್ ಅಹ್ಮದ್ ಅವರ ಹೆಸರು ಇತ್ತು. ಈಗ ಅವರದ್ದೇ ಇಲಾಖೆ ಅಡಿಯಲ್ಲಿ ಬರುವಂತಹ ಕೊಳಗೇರಿ ಅಭಿವೃದ್ಧಿ ನಿಗಮದಲ್ಲೂ ಕೂಡ 18% ಕಮಿಷನ್ ವ್ಯವಹಾರಗಳು ಬಿಲ್ ಕ್ಲಿಯರ್ ಮಾಡೋದಕ್ಕೆ ನಡೀತಾ ಇದೆ ಅಂದ್ರೆ ನಿಜಕ್ಕೂ ಕೂಡ ಈ ಸರ್ಕಾರದಲ್ಲೂ ಕೂಡ ಕಮಿಷನ್ ದಂಧೆ ಬಹಳ ದೊಡ್ಡ ಮಟ್ಟದಾಗಿ ವ್ಯಾಪಿಸ್ತಾ ಇದೆ ಅನ್ನೋದಂತೂ ಸ್ಪಷ್ಟ. ಪ್ರಗತಿ. ಓಕೆ, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.